ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ಕೇಳೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ದುಡ್ಡಿಗೋಸ್ಕರ ತಾಯಿ ಮಕ್ಕಳ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಪ್ರೆಗ್ನೆನ್ಸಿ ವಿಚಾರಕ್ಕೆ ಅಥವಾ ಪ್ರೆಗ್ನೆಂಟ್ ಲೇಡಿ ಜೀವನದಲ್ಲಿ ಅಥವಾ ಪ್ರೆಗ್ನೆಂಟ್ ಮತ್ತೆ ಬಾಣಂತಿಯರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಹೆಣ್ಮಕ್ಳು ಅಥವಾ ನಿಮ್ಮ ಮಕ್ಕಳು ಕಣ್ಣೀರ್ ಹಾಕದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸದ್ಯಕ್ಕೆ ನಿಮ್ಮ ಓವರ್ ವೆಯ್ಟ್ ನ ರೆಡ್ಯೂಸ್ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸ್ವೀಟ್ ನ ಸ್ವಲ್ಪ ಕಡಿಮೆ ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೆಗ್ನೆನ್ಸಿ ಬರ್ತಾ ಇದೆ, ಪಾಪು ಆಗತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೆಗ್ನೆನ್ಸಿ ಮತ್ತೆ ಮಗು ಆಗೋದು ಮತ್ತೆ ದುಡ್ಡು ಇದೇನೋ ಒಂದು ಲಿಂಕ್ ಇದೆ, ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ದುಡ್ಡು ಬರ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿದಂತ ವ್ಯಕ್ತಿ ಮರಳಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ ಅಲ್ಲಿ ಒಂಚೂರು ತೊಂದರೆ ಕಾಣಿಸ್ತಾ ಇದೆ. ನೀವು ಫೈನಾನ್ಷಿಯಲಿ ಗ್ರೋತ್ ಆಗ್ತಾ ಇದ್ದಂಗೆ ನಿಮ್ಮ ಶತ್ರುಗಳು ಕೂಡ ಹೆಚ್ಚು ಸಮಸ್ಯೆನ ಮಾಡಿಸಿದ್ದಾರೆ, ಎಸ್ಪೆಷಲಿ ಕೆರಿಯರ್ ವಿಚಾರದಲ್ಲಿ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ, ಅವ್ರನ್ನ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲಲ್ಲಿ ಇಡಿ ಅನ್ನುವಂಥದ್ದು ಇದೆ. ತುಂಬಾ ಯಾರಿಗೂ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬೇಡಿ. ನಿಮ್ಮ ಲೈಫಲ್ಲಿ ನೀವಷ್ಟೇ ಇಂಪಾರ್ಟೆಂಟ್, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫ್ಯೂಚರ್ ಪ್ರಾಮಿಸಿಂಗ್ ಆಗಿ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಹೊರಡೋ ಅಂತ ಸಮಯ ಬಂದಾಯ್ತು ಅನ್ನುವಂಥದ್ದು ಇದೆ. ಜೊತೆಗೆ ಇಷ್ಟ ದಿನ ಇದ್ದಂಥ ಒಂದು ಕಾರ್ಮೋಡ ಕಳೆದು ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಹೊರಡ್ತೀರಾ, ಪ್ರಯಾಣ ಹೊರಡ್ತೀರಾ ಅನ್ನುವಂಥದ್ದು ಇದೆ. ಹೆಲ್ಮೆಟ್ ಅನ್ನ ಧರಿಸಿ, ನಿಮ್ಮ ಆಲೋಚನೆಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಸೊ ಪ್ರೊಟೆಕ್ಟ್ ಯುವರ್ ಥಾಟ್ಸ್ ಅಂಡ್ ಹೆಡ್ಸ್ ಅಂತ ಇದೆ. ಸೊ ಮೊನ್ನೆ ನೋಡಿ ಬೈಕಲ್ಲಿ ಹೋದಾಗ ಮರ ಬಿದ್ದಿ ಅವ್ರ ತಲೆ ಬುರುಡೆ ಎಷ್ಟು ಸೀಳ್ ಹೋಗಿದೆ, ನೋಡಕ್ಕೆ ಅಷ್ಟು ಭಯಂಕರವಾಗಿದೆ. ದಯವಿಟ್ಟು ಟೂ ವೀಲರ್ ಯಾರ್ಯಾರು ಓಡಿಸ್ತಿರೋ ಎಲ್ರು ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಎಂಡ್ ಆಗ್ತಾ ಇದೆ, ನಿಮ್ಮ ಕಷ್ಟಗಳ ಅಂತ್ಯ ಆಗ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ತುಂಬಾ ಒಂದು ಟ್ರಾಜಿಡಿ ಆಗಿದ್ದಂಥ ಲೈಫಿಗೆ ಒಂದು ಟ್ರಾಜಿಡಿ ಎಂಡಿಂಗ್ ಆಗತ್ತೆ ಅನ್ನುವಂಥದ್ದು ಇದೆ. ಅದಾದ್ಮೇಲೆ ಒಂದು ಒಳ್ಳೆ ರೀತಿಯ ಜೀವನ ನಿಮ್ಗೆ ಬರುತ್ತೆ ಅನ್ನುವಂಥದ್ದು. ದ ವರ್ಸ್ಟ್ ಏನಾಗಬಹುದೋ ಅದು ಆಗತ್ತೆ, ದ ಬೆಸ್ಟ್ ಏನ್ ನಿಮಗ್ ಸಿಗಬಹುದು ಅದು ಸಿಗುತ್ತೆ ಅನ್ನುವಂಥ ರೀತಿಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ಗೊಂದಲ ಮಾಡ್ಕೊಳ್ದಿರ ನಿಮ್ಮ ಲೈಫಲ್ಲಿ ಅದು ಯಾವ ರೀತಿ ರಿಲೇಶನ್ಶಿಪ್ ಇರ್ಲಿ ಅಥವಾ ಏನೋ ಒಂದು ಸಿಚುವೇಶನ್ಶಿಪ್ ಇರ್ಲಿ, ಎರಡು ಕೂಡ ಎಂಡ್ ಆಗತ್ತೆ. ಅದು ಎಷ್ಟು ಕೆಟ್ಟದಾಗ ಎಂಡ್ ಆಗುತ್ತೋ ಅಷ್ಟು ನಿಮ್ಗೆ ಒಳ್ಳೇದು. ಸೊ ತಲೆಗೆಡ್ಸ್ಕೊಬೇಡಿ, ಒಂದು ಎಂಡಿಂಗ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಮನೆ ಜಾಗ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರ್ದೋ ಜಮೀನಿನಲ್ಲಿ ಒಂದು ದೇವರ ವಿಗ್ರಹ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜಮೀನಿನಲ್ಲಿ ಗಣೇಶನ ಗುಡಿನ ಕಟ್ತೀರಾ ಅಂತ ಕೂಡ ಇದೆ. ಸೊ ಜಾಗ ಖರೀದಿ ಮಾಡ್ತೀರಾ, ಚೆನ್ನಾಗಿರ್ತೀರಾ, ಖುಷಿಯಾಗಿದೆ ಅನ್ನುವಂಥದ್ದು ಇದೆ. ಜೊತೆಗೆ
ನಿಮ್ಗೆ ಹುಟ್ಟುವಂತ ಮಗು ನಿಮ್ಗೆ ಸಾಕಷ್ಟು ಜಾಗ ಜಮೀನಿನ ಖರೀದಿನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಅಂತ. ವಾಟ್ ಐ ಮೀನ್ ಟು ಸೇ, ಆಮ್, ನೀವು ಈಗ ಏನು ಇಲ್ದಿರ ಇರಬಹುದು, ಬಟ್ ನೆಕ್ಸ್ಟ್ ನಿಮ್ಗೆ ಪ್ರೆಗ್ನೆನ್ಸಿ ಏನ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಮಗು ಹುಟ್ಟಿ ಬೆಳೀತಾ ಬೆಳೀತಾ ನೀವು ತುಂಬಾ ಲ್ಯಾಂಡ್ ಮಾಲೀಕ ಅಂತ ಕೇಳಿಸ್ತೈತೆ. ಆ ಜಾಗ ಜಮೀನಿನೆಲ್ಲ ಖರೀದಿ ಮಾಡ್ತೀರಾ ಅನ್ನುವಂಥದ್ದು. ಹೆಚ್ಚು ಸ್ಪಿರಿಚುಯಾಲಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಗು ಏನೋ ಒಂದು ಅವಾರ್ಡ್ ಗೆದ್ಕೊಂಬರುತ್ತೆ, ಒಂದು ಟ್ರೋಫಿ ಹಿಡ್ಕೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸ್ಪಿರಿಚುಯಾಲಿಟಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಡಿವೈನ್ ಜೊತೆ ಹೆಚ್ಚು ಕನೆಕ್ಟಿವಿಟಿಲಿ ಇರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮತ್ತು ದೇವರ ನಡುವೆ ಬೇರೆ ಯಾರು ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಕ್ತಿ ಗಣಪತಿ ಇದ್ದಾರೆ. ಸೊ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಕೂಡ ಇದೆ, ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಮತ್ತೆ ಪ್ರತ್ಯಂಗಿರ ದೇವಿಯ ಎನರ್ಜಿ ಕೂಡ ಇದೆ. ಖಂಡಿತವಾಗ್ಲೂ ಎಲ್ರೂ ಒಳ್ಳೇದು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಹಣೆಯ ಮೇಲೆ ತಿಲಕನ ಧರಿಸಿ ಕುಂಕುಮನ ಇಡಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳನ್ನೆಲ್ಲ ನಾನು ದೂರ ಮಾಡಿದೀನಿ, ದೂರ ಮಾಡ್ತೀನಿ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಔಟ್ಲುಕ್ ನಿಮ್ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಮನಸ್ಸಿಗೆ ಏನ್ ಖುಷಿ ಕೊಡುತ್ತೆ, ಖುಷಿಯಾಗಿರೋದಕ್ಕೆ ಏನ್ ಮಾಡ್ಬೋದು ನೀವು ಅದ್ರ ಕಡೆ ಗಮನನ ಕೊಡಿ. ಜೊತೆಗೆ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ತುಂಬಾ ಪ್ರೀತಿ ಕೊಟ್ಟೋರು, ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಭರವಸೆನ ಕೊಟ್ಟೋರು ನಿಮ್ಮನ್ನ ಬಿಟ್ಟು ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಅವ್ರು ದೂರ ಆಗೋದಕ್ಕೆ ಏನು ನಿಮ್ಮಿಂದ ಅಥವಾ ಬೇರೆಯವರಿಂದ ಏನು ತೊಂದರೆ ಇಲ್ಲ. ಸೊ ಲೈಫ್ ಇಸ್ ಲೈಕ್ ದಟ್ ಅಲ್ವಾ? ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಅವ್ರು ತೋರ್ಸ್ಕೊಟ್ಟಿರುವಂತ ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಲಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಿಸ್ನೆಸ್ ಚೆನ್ನಾಗಾಗತ್ತೆ, ಏನೋ ಒಂದು ಮಠಾಧಿಪತಿಗಳ ಆಶೀರ್ವಾದ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಕೂಡ ಬರುತ್ತೆ ಅನ್ನುವಂಥದ್ದು. ಈ ಸತಿ ಗೌರಿ ಹಬ್ಬದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗೌರಿ ಹಬ್ಬದ ಹೊತ್ತಿಗೆ ಬೇರೆ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮನೆ ಶಿಫ್ಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ರಿಯಲ್ ಎಸ್ಟೇಟ್ ಮಾಡ್ತಿರೋರಿಗೆ ಏನೋ ಒಂದಷ್ಟು ಕೊಲೆಯ ಪ್ರಯತ್ನಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಅದನ್ನ ಸರಿಯಾದ ರೀತಿಲಿ ಎಚ್ಚರಿಕೆ ವಹಿಸಿದ್ರೆ ಆ ಅಪಾಯದಿಂದ ಪಾರಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ದೇವಿ ಯಾಕೋ ಸ್ವಲ್ಪ ನಿಮ್ಮನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಿದ್ದಾಳೆ. ಶಕ್ತಿ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ, ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ 3 ನಂಬರು 39, 38, 45, 32, 8, 24, 29, 50, 27 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಹೋದ್ ತಿಂಗಳು ಅಮಾವಾಸ್ಯೆ ಏನ್ ಕಳೀತು ಅದು ನಿಮ್ಗೆ ಹೆಚ್ಚಿನ ಬೆಳಕನ್ನ ತಂದಿದೆ. ಈಗ ನಾಡಿದ್ದ ಅಮಾವಾಸ್ಯೆ ಏನಿದೆ 25ಕ್ಕೆ, ಸೊ ಈ ಅಮಾವಾಸ್ಯೆ ಕಳೆದ ಮೇಲೆ ಇನ್ನ ಹೆಚ್ಚಿನ ಪಾಸಿಟಿವಿಟಿ ನಿಮ್ಮ ಲೈಫಿಗೆ ಬರುತ್ತೆ. ಮುಂದಿನ ಗುರು ಪೌರ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ತರವಾದಂತಹ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ನಿಮ್ಮ ಜಾಗ ಜಮೀನಿನಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಎನರ್ಜೆಟಿಕ್ ಮೂಮೆಂಟ್, ಭೂಮಿ ಒಳಗೆ ಏನೋ ಒಂದಷ್ಟು ಹೂತಿಟ್ಟಿದ್ದಾರೆ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೂರದಲ್ಲಿ ಎಲ್ಲೋ ನೀರು, ನದಿನೋ ಕೊಳನೋ ಹೊಳ್ಳನೋ ಏನೋ ಹರಿತಾ ಇದೆ, ಅದು ನಿಮ್ಮ ಜಮೀನಿಗೆ ಬಂದ್ಬಿಡುತ್ತೆ. ಅಷ್ಟರಲ್ಲಿ ಬೆಳೆಯನ್ನ ಕಟಾವು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಏನು ನೆಲದ ಮೇಲೆ ಬಿದ್ದಿರೋದು ಮಗು ತಿಂದಿ ಒಂದ್ ಸ್ವಲ್ಪ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ 2 ತರ ವೈಬ್ ಇದೆ. ಸೊ ನಂಗಿಲ್ ಬಂದಿದ್ ಹೇಳ್ತಿದೀನಿ. ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಆ ಎಲ್ಲೋ ಜಾಗ ಜಮೀನಿನ ವಿಚಾರಕ್ಕೆ ಮಗುನ ಇಲ್ಲ ಅನ್ನಿಸ್ತಾರೆ ಅಂತ ಒಂದ್ ವೈಬ್ ಇದೆ. ಇನ್ನೊಂದು ವೈಬು ಆ ಜಾಗ ಜಮೀನು ಯಾರ್ದು ಅಂತ ಗೊತ್ತಿಲ್ಲ, ಸುಮಾರು ಜನರ ಎನರ್ಜಿ ಬರ್ತಿದೆ, ಒಬ್ರದ್ದು ಬರ್ತಾ ಇಲ್ಲ, ಸುಮಾರು ಜನದ್ ಬರ್ತಿದೆ.
ಆ ಸ್ಥಳದಲ್ಲಿ ಮಗುನ ತಗೊಂಡು ಹೂತಾಕ್ಬಿಟ್ಟು ಹೋಗ್ಬಿಡ್ತಾರೆ. ಜೀವಂತವಾಗಿರೋ ಮಗುನ. ಆ ಥರದ್ದು ಏನೋ ಕಾಣಿಸ್ತಾ ಇದೆ. ಅದನ್ನ ಸ್ವಲ್ಪ ಹುಷಾರಾಗಿರಿ. ನಿಮ್ ಮಕ್ಕಳು ಎಷ್ಟು ಪ್ರಾರ್ಥನೆ ಮಾಡಿ ಮಕ್ಕಳನ್ನ ಪಡೆದಿರ್ತೀರಾ, ಅದನ್ನ ಎಷ್ಟು ಕೇರ್ಲೆಸ್ ಆಗಿ ಬಿಡ್ತೀರಾ. ಸ್ವಲ್ಪ ಹುಷಾರಾಗಿ ಜಾಗ್ರತೆಯಿಂದ ಮಕ್ಕಳನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ. ಮಕ್ಕಳನ್ನ ನಿಮ್ಮ ಜಾಗ ಜಮೀನಿನಲ್ಲಿ ಯಾರ್ದಾದ್ರೂ ಕಳ್ದು ಹೋಗಿದ್ರೆ ಅಲ್ಲೇ ಜೀವಂತವಾಗಿ ಹಾಕಿದ್ದಾರೆ. ಆ ಥರದ್ದೇನೋ ವೈಬ್ ಬರ್ತಿದೆ. ಯಾಕಿಷ್ಟು ಕೆಟ್ಟದಾಗಿ ಬರ್ತಿದೆ ಅಂತ ಗೊತ್ತಿಲ್ಲ. ಒಂಥರ ಭಯ ಆಗ್ತಿದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ 2 ಜಾಗನ ಏನು ತೋರಿಸ್ತಾ ಇದೆ, ಆ 2 ಜಾಗದಲ್ಲಿ ನಿಮ್ಗೆ ಶುಭ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಉದ್ದೇಶನ, ಏನೋ ಒಂದು ಆಶೀರ್ವಾದನ ಗಣೇಶ ಕೊಡ್ತಿದ್ದಾರೆ, ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಾಪು ಕೂಡ ಬರ್ತಾ ಇದೆ. ಪಾಪುಗೆ ಏನೋ ಒಂದು ನಾಮಕರಣನೋ ಅಥವಾ ನೇಮಿಂಗ್ ಸೆರೆಮನಿ ಅಥವಾ ಏನ್ ಅಕ್ಷರಾಭ್ಯಾಸ ಈ ಥರದ್ದೇನೋ ಮಾಡಿಸ್ತೀರಾ ಅನ್ನುವಂಥದ್ದು ಇದೆ. ಯಾರಿಗೋ ಹೆಣ್ ಪಾಪು ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಗಂಡ್ ಪಾಪು ಕೂಡ ಆಗಬಹುದು. ಶಿವಾಲಯಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಶಿವನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಿವನಿಗೆ ಒಂದು ರುದ್ರಾಭಿಷೇಕನ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಪೀರಿಯಡ್ ಪ್ರಾಬ್ಲಮ್ಸಿಗೆ ಅಥವಾ PCOD ಪ್ರಾಬ್ಲಮ್ಸಿಗೆ ನಿಮ್ಮ ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲವೂ ಕೂಡ ನಿವಾರಣೆ ಆಗಿ ನಿಮ್ಗೆ ಒಂದಷ್ಟು ರಿಲೀಫ್ ಸಿಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೀಲಿಂಗ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಜನರಿಗೆ ಮುಕ್ತಿ ಸಿಗದಿರೋ ಹಾಗೆ ಯಾರು ತಡೀತಿದ್ರು, ಈಗ ತಡೀತಾ ಇರೋರೇ ಹೋಗುವಂತ ಸಮಯ ಬಂದಿದೆ. ಸೊ ಹಾಗಾಗಿ ಅವರು ಹೋಗ್ತಾರೆ. ಅವ್ರನ್ನ ಯಾರು ತಡೀತಿದ್ರೋ ಅವರು ಕೂಡ ಹೋಗ್ತಾರೆ. ಎಲ್ರಿಗೂ ಸಾಕಷ್ಟು ಜನರಿಗೆ ಮುಕ್ತಿ ಸಿಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಹೀಲಿಂಗ್ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೋಗ್ತಾ ಹೋಗ್ತಾ ಒಂದು ಯಶಸ್ಸನ್ನ ನೋಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಓಂಕಾರದ ಮೆಡಿಟೇಷನ್ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದದಿಂದ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಅಗತ್ಯ ಇರೋರಿಗೆ ಅನ್ನದಾನದ ಸೇವೆನ ಮಾಡಿ, ಅನ್ನದಾಸೋಹ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆಯವರ ಅನ್ನನ ಕೀಳುವಂತ ಪ್ರಯತ್ನನ ಮಾಡಬೇಡಿ, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬದಲಾವಣೆ ಬರ್ತಾ ಇದೆ. ನಿಮ್ಮನ್ನ ನೀವು ತುಂಬಾ ಬದಲಾಯಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸಣ್ಣ ವಿಚಾರ ಇಲ್ಲಿ ನಿಮ್ಗೆ, ಯಾರ್ಯಾರು ಊಟಕ್ಕೂ ತೊಂದರೆ ಮಾಡಿ ನಿಮ್ಮನ್ನ ಸಾಕಷ್ಟು ಗೋಳು ಹುಯ್ಕೊಳ್ತಿದಾರೋ, ಯಾರ್ಯಾರು ಏನೇನ್ ಪ್ರಯೋಗ ಮಾಡಿದ್ರು ನಿಮ್ ಮೇಲೆ, ಇನ್ನೊಂದ್ 10-15 ದಿನ ತಡ್ಕೊಳ್ಳಿ, ಎಲ್ಲವೂ ಅವರಿಗೆ ರಿಟರ್ನ್ ಬ್ಯಾಕ್ ಆಗತ್ತೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಸೊ ಯಾರೋ ನಿಮ್ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಬಿಟ್ಟು ಹೋಗಿದ್ರು ವಾಪಸ್ ಬರ್ಬಹುದು, ನಿಮ್ಗೆ ನ್ಯೂ ಪರ್ಸನ್ ಕೂಡ ಬರಬಹುದು. ಜೊತೆಗೆ ಒಂದಷ್ಟು ಬದಲಾವಣೆ ಪಾಸಿಟಿವ್ ಆಗಿ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ನಿಮ್ಗೊಂದ್ ರೀತಿಯ ಡಿವೈನ್ ಗೈಡೆನ್ಸ್ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸಂಗೀತದಲ್ಲೂ ಕೂಡ ನಿಮ್ಗೆ ಒಳ್ಳೆಯ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡೋಣ. ಸೊ 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ, ಅಥವಾ 3 ಕೂಡ ಬೇಕು ಅಂದ್ರೆ ಆಯ್ಕೆ ಮಾಡಿ. ಯಾರಿಗೆ ಪ್ರಾಮುಖ್ಯತೆ ಕೊಡ್ಬೇಕು, ಯಾರಿಗೆ ಪ್ರಾಮುಖ್ಯತೆ ಕೊಡಬಾರ್ದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮನ್ನ ಭೇಟಿಯಾಗಿ ಯಾರೋ ಒಂದು ಮಹತ್ತರವಾದಂತಹ ಬದಲಾವಣೆನ ನಿಮ್ ಜೀವನದಲ್ಲಿ ತಗೊಂಬರೋದಕ್ಕೆ ನೋಡ್ತಾರೆ. ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡಿ. ಜೊತೆಗೆ ನಿಮ್ಮ ವಿಚಾರವಾಗಿ ಸಾಕಷ್ಟು ನಿಮ್ಮ ಪರವಾಗಿ ವಾದ ಮಾಡೋ ಲಾಯರ್ ತರ ಸಾಕಷ್ಟು ಸ್ಪಿರಿಟ್ಸ್ ಇರಬಹುದು, ಅಥವಾ ಆನ್ಸಿಸ್ಟರ್ಸ್ ಇರಬಹುದು, ಅಥವಾ ನಿಮ್ಮ ಹಿತೈಷಿಗಳಿರಬಹುದು. ಭಗವಂತನ ಮುಂದೆ ಪ್ರತಿ ಸತಿ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥನೆನ ಮಾಡ್ತಿದ್ದಾರೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತ, ನಿಮ್ಗೆ ನಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ.
ನಾವು ಅನ್ಕೊಳ್ತೀವಿ ನಾವು ಕೇಳೋದೇನು ಭಗವಂತ ಕೊಡೋದಿಲ್ಲ, ನಮ್ಗೆ ಯಾರು ಸಹಾಯ ಮಾಡೋದಿಲ್ಲ ಅಂತ. ಬಟ್ ನಿಮಗ್ ಗೊತ್ತಿಲ್ಲ, ನಿಮ್ ಪರವಾಗಿ ಬಹಳಷ್ಟು ಪ್ರಾರ್ಥನೆಗಳು ನಡೀತಾ ಇದೆ, ಬಹಳಷ್ಟು ಪೂಜೆಗಳು ನಡೀತಾ ಇದೆ. ನೀವು ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಡಿವೈನ್ ಗೈಡೆನ್ಸ್ ಕೂಡ ಇದೆ. ಸೊ ಗಣೇಶನಲ್ಲಿ ಪ್ರಾರ್ಥನೆ ಇದೆ. ಗಣೇಶ ತನ್ನ ಹೈಯರ್ ಸೆಲ್ಫ್ ಜೊತೆ ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಗೈಡೆನ್ಸ್ ತಗೊಳ್ತಿದ್ದಾರೆ. ಇಟ್ ಮೀನ್ಸ್ ವೆರಿ ಬಿಗ್ ಪ್ರಾಬ್ಲಮ್. ತುಂಬಾ ದೊಡ್ಡ ಒಂದು ಪಾಸ್ಟ್ ಲೈಫ್ ಕರ್ಮನ ನೀವು ರಿಲೀಸ್ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಸುತ್ತೆ. ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಸ್ಟ್ರಾಂಗ್ ಮೆಸೇಜಸ್ ಬರೋದಿಲ್ಲ, ಆಯ್ತಾ? ಸೊ ಹಾಗಾಗಿ ಹೆಚ್ಚಿನ ಒಂದು ನಿಮ್ಮ ಒಳಿತಿಗಾಗಿ ನಿಮ್ಗೆ ಗೊತ್ತಿಲ್ಲ ಅವರು ಯಾರು ಅಂತ, ಮೇ ಬಿ ಅನಾಮಿಕರು ಇರ್ಬೋದು, ಅಥವಾ ನಿಮ್ಗೆ ಅನ್ವಾಂಟೆಡ್ ಪರ್ಸನ್ ಇರ್ಬೋದು, ಅಥವಾ ಅವ್ರಿಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ದಿರ ಇರ್ಬೋದು. ಬಟ್ ಇಡೀ ವಿಶ್ವನೇ ತನ್ನ ಮನೆ, ಅಥವಾ ಇಡೀ ವಿಶ್ವದಲ್ಲಿರೋರೆಲ್ಲರೂ ವಸುದೈವಕ ಕುಟುಂಬದ ಪ್ರತಿಯೊಬ್ರು ನನ್ನ ಕುಟುಂಬ ಅನ್ಕೊಂಡಿರೋರು ನಿಮ್ಮ ಬಗ್ಗೆ ಪ್ರಾರ್ಥನೆಯನ್ನ ಮಾಡಿಸಿದ್ದಾರೆ. ನಿಮ್ಮ ಬಗ್ಗೆ ಭಗವಂತನಲ್ಲಿ ಒಂದು ಮನವಿನ ಇಟ್ಟಿದ್ದಾರೆ. ಸೊ ನಿಮ್ಮ ಸುಖ ಜೀವನಕ್ಕಾಗಿ, ಅಥವಾ ನಿಮ್ಮ ನಗು ನಗುತ್ತಾ ಇರುವಂತ ಜೀವನಕ್ಕಾಗಿ, ನಿಮ್ಮ ಶತ್ರು ಸಂಹಾರಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಇಟ್ಟಿದ್ದಾರೆ. ಎಸ್ಪೆಷಲಿ ನಿಮ್ಮ 2 ಕಾಲುಗಳಲ್ಲಿ ಬಲ ಇಲ್ಲ ಅಂತ ಅನ್ಸುತ್ತೆ. ಸೊ ಆ ಕಾಲುಗಳಿಗೆ ಚೈತನ್ಯ ತರೋದಕ್ಕೆ, ಆ ಬಲಗಾಲು ಏನ್ ನಿಮ್ಗೆ ಸಮಸ್ಯೆ ಆಗ್ತಿದೆ ಅದ್ರ ಹೀಲಿಂಗ್ ಬಗ್ಗೆ ಪ್ರಾರ್ಥನೆಯನ್ನ ಮಾಡುವಂತ ಪ್ರಯತ್ನನ ಮಾಡ್ತಿದ್ದಾರೆ. ಅದಕ್ಕೆ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗೈಡೆನ್ಸ್ ನಿಮ್ಗೆ ಡಿವೈನ್ ಗೈಡೆನ್ಸ್ ಇದೆ. ಇನ್ನ 33 ಗಂಟೆಗಳಿಂದ 30 ದಿನಗಳ ಒಳಗೆ ನಿಮ್ಮ ಕಾಲಿನ ಸಮಸ್ಯೆ ಪರಿಪೂರ್ಣವಾಗಿ ಬದಲಾಗತ್ತೆ. ನಿಮ್ಮ ಜೀವನ ಒಂದು ಹೈಯರ್ ಕನೆಕ್ಷನ್ ಜೊತೆ ಕನೆಕ್ಟ್ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಸೊ ನೋಡೋಣ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆ ಒಂದೇ ಇದೆ. ಏನೋ ಒಂದು ವಿಶೇಷವಾದಂಥ ಮಂತ್ರ ಉಚ್ಚಾರಣೆ ಆಗತ್ತೆ, ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶಿವ ಪಂಚಾಕ್ಷರಿ ಮಂತ್ರ ಇರ್ಬೋದು, ಅಥವಾ ಬೇರೆ ಯಾವುದೋ ಗೈಡೆನ್ಸ್ ಇರ್ಬೋದು, ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನ ಮುಂದುವರಿಯುತ್ತಾ ಇದೆ ಅನ್ನುವಂಥದ್ದು ಇದೆ. ಸಾವು ಬದುಕಿನ ನಡುವೆ ಹೋರಾಟ ಏನ್ ಮಾಡ್ತಾ ಇದ್ದೀರಾ, ಬದುಕೋ ಸಾವು ಯಾವುದು ಗೊತ್ತಾಗ್ತಾ ಇಲ್ಲ. ಈ ನರಕಕ್ಕಿಂತ ಸಾವು ಮೇಲೂ ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಏನ್ ನಿರ್ಧಾರ ತಗೊಂಡಿದ್ದೀರಾ, ಈ ನಿರ್ಧಾರಕ್ಕೆ ಒಂದು ಪರಿಹಾರನ ಭಗವಂತ ಕೊಡ್ತಿದ್ದಾರೆ. ಯಾಕೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಕರ್ತಾರೆ ಈ ಜೀವನನ, ಅಥವಾ ಈ ಒಂದು ಬ್ರಹ್ಮಾಂಡನ ನಡೆಸುವಂಥದ್ದು. ದುರ್ಗಾದೇವಿ 3 ಜನಕ್ಕೆ ಹಂಚಿದ್ದಾರೆ ಸರಿ ಸಮಾನವಾಗಿ ಕೆಲಸ ಕಾರ್ಯಗಳನ್ನ. ಹಾಗಾಗಿ ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ವಿಷ್ಣು, ಮತ್ತೆ ಪರಿಪಾಲಕ ವಿಷ್ಣು, ಲಯಕರ್ತ ಮಹೇಶ್ವರ ಶಿವ. ಸೊ ಇವ್ರ 3 ಜನ ಸೇರ್ಕೊಂಡು ಏನೋ ಒಂದು ನಿಮ್ಮ ಸಮಸ್ಯೆಗೆ ಅಂತ್ಯ ಹಾಡಿ ಒಂದು ನ್ಯೂ ಬಿಗಿನಿಂಗ್ ಅನ್ನ ನಿಮ್ಮ ಲೈಫಿಗೆ ತರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಖಂಡಿತ ತುಂಬಾ ದೊಡ್ಡ ಮೆಸೇಜ್ ಇದೆ. ಈ ಸಂಕಷ್ಟಿ ದಿನನೇ ಅದೊಂದು ನಿರ್ಧಾರನ ದೇವರು ತಗೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮಾಸಿಕ ಬದಲಾವಣೆ, ಮಾಸಿಕ ಋತುಚಕ್ರ ಏನಿದೆ, ಪೀರಿಯಡ್ ಪ್ರಾಬ್ಲಮ್ಸ್, ಅದೆಲ್ಲವೂ ಕೂಡ ಒಂದು ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನಥಿಂಗ್ ಟು ವರಿ. ಸೊ ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ, 3 ಗ್ರೂಪ್ ತರ. ಸೊ ತಗೊಳ್ಳಿ, ಯಾವ 2 ಬೇಕಾದ್ರೂ ನೋಡಿ. ಒಳ್ಳೆ ಔಷಧಿನ ತಗೊಳ್ಳಿ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಜೊತೆ ನಿಮ್ಗೆ ಮದುವೆ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ನಿಮ್ಮ ಎಕ್ಸ್ ಬೇಡ, ನಿಮ್ ಲೈಫಿಗೆ ಹೊಸ ಪರ್ಸನ್ ಬರ್ತಾರೆ ನಿಮ್ ಲೈಫಿಗೆ ಅಂತ ಇದೆ. ಜೊತೆಗೆ ಏನೋ ಒಂದು ಈ ಸಲ ಕಪ್ ನಮ್ದೇ ಆಯ್ತಲ್ಲ, ಆ ತರ ಏನೋ ಒಂದು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅರ್ಥ ಮಾಡ್ಕೊಳ್ಳಿ, ಜೀವನನ ದೂರದೃಷ್ಟಿಯಿಂದ ನೋಡಿ ಅನ್ನುವಂಥದ್ದು ಇದೆ. ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ. ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಪ್ರೀತಿ ಬರುವಂತ ಸಾಧ್ಯತೆ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ಗೆಲ್ತೀರಾ ಅನ್ನುವಂಥದ್ದು ಇದೆ. ಟ್ರೋಫಿನ ಸಾಕಷ್ಟು ಅಚೀವ್ಮೆಂಟ್ ನೋಡ್ತೀರಾ
ಈ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಇನ್ನೋಸೆನ್ಸ್, ನಿಮ್ಮ ಮುಗ್ಧ ಭಕ್ತಿಗೆ ಹೆಚ್ಚು ಶಕ್ತಿ ಇದೆ ಅನ್ನುವಂಥದ್ದು ಇದೆ. ಆ ಭಕ್ತಿಗೆ ಇರುವಂತ ಶಕ್ತಿ ತುಂಬಾ ದೊಡ್ಡದಿದೆ. ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿದೆ. ಭಗವಂತ ಒಂದು ಒಳ್ಳೆ ನಿರ್ಧಾರನ ತಗೊಳ್ತಾ ಇದ್ದಾನೆ. ಜೊತೆಗೆ ಯಾರೋ ಗೊತ್ತಿಲ್ದಿರ ಎರಡೆರಡು ಮದ್ವೆ ಆಗಿದ್ದೀರಲ್ಲ, ಸೊ ಅವರು ಮದ್ವೆ ಇನ್ನೊಂದಾಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ ಜೀವನ ನಿಮ್ಮಿಷ್ಟ. ಜೊತೆಗೆ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರ್ತಾ ಇದೆ. ನಿಮ್ಮ ಗ್ರಹಗತಿಗಳಲ್ಲಿ ಬದಲಾವಣೆ ಬರ್ತಾ ಇದೆ. ಜೊತೆಗೆ ಗಣೇಶ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಿ ಇಟ್ಟಿದ್ದಾರೆ. ಶನಿ ಶುಕ್ರ ದಶೆ ತುಂಬಾ ವಿಚಿತ್ರವಾದಂಥ ಕಾಂಬಿನೇಷನ್ ಅಲ್ಲಿ ನಿಮ್ ಜೀವನನ ತಾಂಡವಾಡ್ತಾ ಇದೆ. ನಥಿಂಗ್ ಟು ವರಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ಗಣೇಶನ ಆಶೀರ್ವಾದ ಇದೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಹೀಗೇನೆ ಅನ್ನುವಂಥದ್ದು ಇದೆ. ಪೂಜೆ ಪುನಸ್ಕಾರಗಳನ್ನ ಹೆಚ್ಚು ಮಾಡ್ಕೊಳ್ಳಿ. ಹೆಚ್ಚು ದಾನ ಧರ್ಮನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅನ್ನುವಂಥದ್ದು ಇದೆ. ಯಾರೋ ಹೊಸ ನೆಕ್ಲೆಸ್ ತಗೊಳ್ಳುವಂತ ಸಾಧ್ಯತೆ ಇದೆ. ಚಿನ್ನ ಬರುವಂತ ಸಾಧ್ಯತೆ ಇದೆ. ಮುತ್ತಿನ ಹಾರ, ಪರ್ಲದೇನೋ ಹಾರ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜಗತ್ತಿಗೆ ಏನೋ ಒಂದು ಜ್ಯೋತಿ ಬೆಳಗುವಂತ, ಏನೋ ಒಂದು ಜಗತ್ತಿಗೆ ಒಳ್ಳೇದಾಗುವಂತ ಪೂಜೆ ನಡೆಯುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಗ್ರಹ ಶಾಂತಿ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸಂಗೀತ ಕ್ಷೇತ್ರದ ಸಾಧನೆಗಾಗಿ ವಿಶೇಷವಾದಂಥ ಒಂದು ಅವಾರ್ಡನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ಚಿನ್ನದ ಬಳೆ ಮತ್ತು ಉಂಗುರಗಳು ನಿಮ್ದು ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಅಥವಾ ಯಾರೋ ಕೊಂಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕದ್ಕೊಂಡು ಹೋಗಿದ್ರೆ ಅದು ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ವಾಪಸ್ ಬರುತ್ತೆ. ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ತಲೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.